Namaste. Subject Basic Electronics Engineering. Module Digital Electronics Fundamentals. Article Binary Arithmetic. Sub-article Binary Subtraction using ones and twos complement method. Example 7.5.14. Perform the subtraction. First one, 101011 base 2 minus 10000 base 2 using ones complement method. In decimal nalli eshtu anta nodona. How much in decimal? 0 1 2 3 4 5. 2 power of 5 is 32. Next 2 power of 3. 2 power of 3 is 8. 32 plus 8 is 40. 2 power of 1 is 2. 40 plus 2 is 42. 2 power of 0 is 1. 42 plus 1 is 43. So 43 base 10 minus 0, 1, 2, 3, 4. 2 power of 4. 2 power of 4 is 16. Base 10. So difference between 43 and 16 is 27. 27. So which number is greater? 43 is greater. That sign is positive. So plus 27 base 10. ಗೊತ್ತಾಯ್ತಲ್ಲ? So plus 27 base 10 ಬರಬೇಕಾಗಿರೋದು. So this is 16 ಇದೆಯಲ್ಲ, plus 16 in decimal ಇದು. So binary equivalent for plus 16 is 16 ಅಂದರೆ 10000. ಇದು ಪಾಸಿಟಿವ್ ಆಗಿರೋದ್ರಿಂದ MSB 0 ಆಗಬೇಕು. ಓಕೆ, ಸೊ ನೆಕ್ಸ್ಟ್ ಒನ್ಸ್ ಕಾಂಪ್ಲಿಮೆಂಟ್ ಆಫ್ 16. ಒನ್ಸ್ ಕಾಂಪ್ಲಿಮೆಂಟ್ ಫಾರ್ಮ್ ಆಫ್ ಪ್ಲಸ್ 16, ಸೊ ದಟ್ ಈಸ್ minus 16 ಅಂತ ಗೊತ್ತಾಯ್ತಲ್ಲ. ಒನ್ಸ್ ಕಾಂಪ್ಲಿಮೆಂಟ್ ಫಾರ್ಮ್ ಆಫ್ 16 ಇಸ್ minus 16. ಅದು ಬೈನರಿ ಈಕ್ವಾಲೆಂಟ್ ಏನಾಗುತ್ತೆ, ಇದಕ್ಕೆ ಒನ್ಸ್ ಕಾಂಪ್ಲಿಮೆಂಟ್ ಮಾಡಬೇಕು. 0 ಇದ್ದರೆ 1, 1 ಇದ್ದರೆ 0, 0 1 1 1 1. ದಿಸ್ ಈಸ್ ಒನ್ಸ್ ಕಾಂಪ್ಲಿಮೆಂಟ್ ಫಾರ್ಮ್. ನೆಕ್ಸ್ಟ್ ಪ್ಲಸ್ 43. ಇದು 43 ಬೇಸ್ 10 ಇದೆಯಲ್ಲ ಡೆಸಿಮಲ್. ಸೊ 43 ಬೇಸ್ 10 ಆ್ಯಡ್ ಮಾಡಬೇಕು ಇದಕ್ಕೆ. ಸೊ 43 ಅಂದರೆ 1 1 0 1 0 1. ಸೊ ಇದು 43, ಬಟ್ ಪ್ಲಸ್ ಸೈನ್ ಇದೆಯಲ್ಲ, ಪ್ಲಸ್ ಸೈನ್ ಇದ್ದರೆ MSBನಲ್ಲಿ 0 ಹಾಕ್ಕೋಬೇಕು. ಗೊತ್ತಾಯ್ತಲ್ಲ? ಸೊ ಇಲ್ಲಿ ಏನಾಗುತ್ತೆ, ಹೌ ಮೆನಿ ಬಿಟ್ಸ್? 1 2 3 4 5 6 7 ಬಿಟ್ಸ್ ಆಯಿತು. ಬಟ್ ಇಲ್ಲಿ 1 2 3 4 5 6 ಮಾತ್ರ ಇದೆ, 6 ಬಿಟ್ ಇದೆ. ಇನ್ನೂ ಒಂದು ಬಿಟ್ ಬೇಕು. 0 ಹಾಕ್ಲಿಕ್ಕಾಗಲ್ಲ, ಬಿಕಾಸ್ ಇದು ನೆಗೆಟಿವಲ್ಲಿದೆ. ಅದಕ್ಕೆ ಪ್ಲಸ್ 16ಗೆ ಏನು ಮಾಡೋಣ, 1 2 3 4 5 6 ಇದೆಯಲ್ಲ, 7 ಬಿಟ್ಸ್ ಮಾಡಬೇಕು. ಸೊ ಬೇಕಾದರೆ ಇಲ್ಲಿ ಇಟ್ಕೊಳ್ಳೋಣ 0ನ. ಈಗ ಇದಕ್ಕೆ ಒನ್ಸ್ ಕಾಂಪ್ಲಿಮೆಂಟ್ ಮಾಡಬೇಕು. ಸೊ 1 ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಸೇಮ್ ನಂಬರ್ ಆಫ್ ಬಿಟ್ಸ್ ಮಾಡಿಕೊಂಡ್ರೆ ಬೆಟರು. ಸೊ ಆ್ಯಡ್ ದೀಸ್ ಟು, ಇದೆರಡನ್ನು ಆ್ಯಡ್ ಮಾಡೋಣ. ಒನ್ಸ್ ಕಾಂಪ್ಲಿಮೆಂಟ್ ಫಾರ್ಮ್ ಆಫ್ 16 ಅಂದರೆ minus 16 ಮತ್ತು ಪ್ಲಸ್ 43 ಇದು ಬೈನರಿ ಈಕ್ವಾಲೆಂಟ್. ಎರಡು ಆ್ಯಡ್ ಮಾಡಬೇಕೀಗ. 1 + 1 = 2 ಅಂತ ಹೇಳಿದ್ರೆ 1 0 ಬರುತ್ತೆ. ಇದು ಸಮ್ ಆಗುತ್ತೆ, ಇದು ಕ್ಯಾರಿ ಆಗುತ್ತೆ. ಗೊತ್ತಾಯ್ತಲ್ಲ? LSBನಲ್ಲಿರೋದು ಸಮ್ಗೆ ಹೋಗಬೇಕು, ಹೈಯರ್ ಸಿಗ್ನಿಫಿಕೆಂಟ್ ಬಿಟ್ಟಲ್ಲಿರೋದು ಕ್ಯಾರಿ ಆಗಬೇಕು. ಸೊ 1 + 1 = 2. 2 means 1 0. 0 here, carry is 1. So 1 1 1 is 3. 3 means 1 1. This is 2. This is 3. 3 ಅಂದರೆ 1 1 ಅಲ್ಲ, 1 ಇಲ್ಲಿ ಬರಬೇಕು, 1 ಇಲ್ಲಿ ಬರಬೇಕು. 1 + 1 = 2. 2 means 1 0. 0 here, 1 here. 3 1 here, 1 here. 1 1 + 1 = 2. 0 here, 1 here. 1 + 1 = 2. 2 means 0 here, 1 here. ಕ್ಯಾರಿ ಅಕ್ಕರ್ ಆಯ್ತಲ್ಲ. ಒನ್ಸ್ ಕಾಂಪ್ಲಿಮೆಂಟಲ್ಲಿ ಕ್ಯಾರಿನ ಏನು ಮಾಡಬೇಕು, ಆ್ಯಡ್ ಎಂಡ್ ಅರೌಂಡ್ ಕ್ಯಾರಿ. ಸೊ ಇಲ್ಲಿ ಆ್ಯಡ್ ಮಾಡಬೇಕು. So 0 + 1 is 1, 1,
0 1 1 0 0. ಸೊ ಇದು ದಿಸ್ ಈಸ್ ದ ರಿಸಲ್ಟ್ ಬಂದಿದೆ. ಸೊ ಚೆಕ್ ಮಾಡೋಣ ಇದು ಎಷ್ಟು ಅಂತ. 0 1 2 3 4. 2 power of 4 is 16. 16 plus 2 power of 3. 16 plus 8. 16 plus 8 is 24. 24 plus 2 power of 1 is 2. 24 plus 2 is 26. 2 power of 0 is 1. 26 plus 1 is 27. So this is 27. MSBನಲ್ಲಿ 0 ಇದೆ. ಸೊ ಹಾಗಾಗಿ ದಿಸ್ ಇಸ್ ಪ್ಲಸ್ 27. ಸೊ ಅಲ್ಲಿಗೆ ಕರೆಕ್ಟ್ ಆಯ್ತಲ್ಲ, ಪ್ಲಸ್ 27 ಇಲ್ಲಿ ಮತ್ತು ಇದು. ಸೊ ದಿಸ್ ಈಸ್ ದಿ ರಿಸಲ್ಟ್. ಇದು ರಿಸಲ್ಟ್ ಬೇಕಾಗಿರೋದು, ಗೊತ್ತಾಯ್ತಲ್ಲ, ಒನ್ಸ್ ಕಾಂಪ್ಲಿಮೆಂಟ್ ಫಾರ್ಮ್ ಆಫ್ ದಿ ರಿಸಲ್ಟ್ ಇದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್. ಸೆಕೆಂಡ್ ಈಸ್ second one 1 0 0 0 1 0 0 with base 2 minus 1 0 1 0 1 0 0 with base 2 using 2's complement method. So first ಇದ್ರದ್ದು ಡೆಸಿಮಲ್ನಲ್ಲಿ ಎಷ್ಟು ಅಂತ ನೋಡೋಣ. 0 1 2 3 4 5 6. 2 power of 6. 2 power of 6 is 64. So 64. Next 0 1 2. 2 power of 2 is 4. So 64 plus 4 is 68. So this is 68 in decimal minus 0 1 2 3 4 5 6. 2 power of 6 is 64. Next ಇದು 2 power of 4. 2 power of 4 is 16. Next 2 power of 2. 2 power of 2 is 4. So 64, ಇದು 16 plus 4 is 20. 20 plus 64 is 84. So minus 84 base 10. So difference between these two ಅಂತ ಹೇಳಿದ್ರೆ 84 and 68 ಅಲ್ಲಿ ಡಿಫ್ರೆನ್ಸ್ ಮಾಡಬೇಕು, ಗೊತ್ತಾಯ್ತಲ್ಲ. ಸೊ 14 ಮೈನಸ್ ಇದು ಒಂದು ನಿಮಿಷ 84, ಇದು 68, ಇದು 68. 14 ಒಂದು ಬಾರೋ ಮಾಡ್ಕೊಳ್ಳಿ, 14 ಆಗುತ್ತೆ. 14 ಆ್ಯಂಡ್ 8 ದ ಡಿಫ್ರೆನ್ಸ್ ಇಸ್ 6. 7 ಆ್ಯಂಡ್ 6 ದ ಡಿಫ್ರೆನ್ಸ್ ಇಸ್ 1. ನಂಬರ್ ಯಾವುದು ಗ್ರೇಟರ್? 84. ಆ ಸೈನ್ ನೆಗೆಟಿವ್. ಸೊ minus 16. minus 16 ಬೇಸ್ 10 ಇಸ್ ದ ರಿಸಲ್ಟ್ ಬರಬೇಕಾಗಿರೋದು. 2's ಕಾಂಪ್ಲಿಮೆಂಟ್ ಫಾರ್ಮಲ್ಲಿ ಮಾಡಬೇಕಿವಾಗ. ಈ ಪ್ಲಸ್ 84 ಬೇಸ್ 10 ಇದೆಯಲ್ಲ, ಅದರದ್ದು ಬೈನರಿ ಈಕ್ವಾಲೆಂಟ್ ಇಸ್ 1 0 1 0 1 0 0. ಇದು 84ದು ಬೈನರಿ ಈಕ್ವಾಲೆಂಟು. ಪ್ಲಸ್ ಸೈನ್ ಇದೆಯಲ್ಲ, MSBನಲ್ಲಿ 0 ಬರಬೇಕಿಲ್ಲಿ, ಗೊತ್ತಾಯ್ತಲ್ಲ. ಸೊ ಇದು 0 ಇದೆಯಲ್ಲ, MSBನಲ್ಲಿ ನಾವು ಪಾಸಿಟಿವ್ ಸೈನ್ ಇದ್ದರೆ 0 ಬರಿಬೇಕು. ಮತ್ತು 84ದು ಬೈನರಿ ಈಕ್ವಾಲೆಂಟ್ ಇದು. ನೆಕ್ಸ್ಟ್ ಇದು ನೆಗೆಟಿವಲ್ಲಿರೋದ್ರಿಂದ 84 ಈಸ್ ನೆಗೆಟಿವ್ ಸೈನ್, ನೆಗೆಟಿವ್ ನಂಬರ್ ಆಗಿರೋದ್ರಿಂದ ಇದನ್ನು ಒನ್ಸ್ ಕಾಂಪ್ಲಿಮೆಂಟ್ ಮಾಡಬೇಕು ಫಸ್ಟು. ಸೊ ಒನ್ಸ್ ಅಂದರೆ 2's ಕಾಂಪ್ಲಿಮೆಂಟ್ ಮಾಡಬೇಕು ಅದಕ್ಕೆ, ಯಾಕಂದರೆ ಯೂಸಿಂಗ್ 2's ಕಾಂಪ್ಲಿಮೆಂಟ್ ಅಂತ ಕ್ವಶನ್ಸಲ್ಲಿ ಕೇಳಿರೋದು. ಸೊ ಫಸ್ಟ್ ಒನ್ಸ್ ಕಾಂಪ್ಲಿಮೆಂಟ್ ಫಾರ್ಮ್ ಆಫ್ 84 ಮಾಡಿದರೆ ಏನು ಬರುತ್ತೆ ನೋಡಿ. 1 0 1 0 1 0 1 1. ನೆಕ್ಸ್ಟ್ ಪ್ಲಸ್ 1 ಆ್ಯಡ್ ಮಾಡಬೇಕು. ಸೊ 1ಅನ್ನು ಆ್ಯಡ್ ಮಾಡಿದರೆ 1 plus 1 is 2 is 0, 1 carry, 0, 1 carry, 1, 0, 1, 0, 1. So this is 2's complement form of 84. That is minus 84 ಅಂತ ಅರ್ಥ, ಗೊತ್ತಾಯ್ತಲ್ಲ. ಈಗೇನು ಮಾಡಬೇಕು, ಪ್ಲಸ್ 68 ಬೇಸ್ 10 ಇದೆಯಲ್ಲ, ಅದನ್ನು ಬೈನರಿ ಈಕ್ವಾಲೆಂಟನ್ನು ಇದಕ್ಕೆ ಆ್ಯಡ್ ಮಾಡಬೇಕು. So 68 the binary equivalent is 0 0 1 0 0 0 1. So 1 0 0 1 0 0. ಓಕೆ, ಇಲ್ಲಿ ಪ್ಲಸ್ 68 ಇದೆಯಲ್ಲ, ಸೊ MSBನಲ್ಲಿ 0 ಹಾಕಿ. ಸೊ ಇದು ಪಾಸಿಟಿವ್ ಸೈನ್ ಆಗಿರೋದ್ರಿಂದ MSBನಲ್ಲಿ ಪುಟ್ ಇಟ್ ಇನ್ ಆರ್ ರೈಟ್ ಇಟ್ ಇನ್ 0. ನೆಕ್ಸ್ಟ್ ಇದೆರಡನ್ನೂ ಆ್ಯಡ್ ಮಾಡಬೇಕು. ಇವಾಗ ಆ್ಯಡ್ ಮಾಡಿದರೆ 0 0 1 plus 1 is 2 0 1 here 1 plus 1 is 2 0
1 1 1 1 1. So idu result. Okay, this is the result. So ಒಂದ್ಸಲ ಚೆಕ್ ಮಾಡೋಣ ರಿಸಲ್ಟ್ ವೆದರ್ ರಿಸಲ್ಟ್ ಈಸ್ ಕರೆಕ್ಟ್ ಆರ್ ನಾಟ್ ಅಂತ. ಅಂದರೆ ಇವಾಗ ರಿವರ್ಸ್ ಪ್ರೋಸೆಸ್ ಮಾಡಬೇಕು. ಇದಕ್ಕೆ ಫಸ್ಟ್ ಒನ್ಸ್ ಕಾಂಪ್ಲಿಮೆಂಟ್ ಮಾಡಬೇಕು ಚೆಕಿಂಗ್ ಪರ್ಪಸ್ ಹೇಗೆ ಅಂತ. ಚೆಕ್ ಮಾಡಿದರೆ 0 0 0 0 1 1 1 1 ಅಂತ ಬರುತ್ತೆ. ದಿಸ್ ಈಸ್ ಒನ್ಸ್ ಕಾಂಪ್ಲಿಮೆಂಟ್ ಫಾರ್ಮ್ ಆಯಿತು. ನೆಕ್ಸ್ಟ್ ಪ್ಲಸ್ 1ಅನ್ನು ಆ್ಯಡ್ ಮಾಡಿ. ಸೊ ಇಲ್ಲಿ ಪ್ಲಸ್ 1 ಆ್ಯಡ್ ಮಾಡಿದರೆ 1 1 is 2 ಆಗುತ್ತೆ. 2 means 0 here, 1 here. Again 2, 2 means 1 0, 0 here, 1 here. 2, 2 means 0 here, 1 here. 2, 2 means 0 here, 1 here. 1, 0, 0, 0 ಆಯಿತು. ಸೊ ದಿಸ್ ಇಸ್ 2's ಕಾಂಪ್ಲಿಮೆಂಟ್ ಫಾರ್ಮ್. ಚೆಕ್ ಮಾಡಿದರೆ ಎಷ್ಟು ಅಂತ ಹೇಳಿದ್ರೆ ಸೊ ದಿಸ್ ಇಸ್ 0 ಆಯ್ತಲ್ಲ, ಇದು 1, ಇದಿಷ್ಟು 0. ಸೊ 1 0 ಅಂತ ಹೇಳಿದ್ರೆ ಅಂದರೆ 0 1 2 3 4 2 power of 4 is 16. ಗೊತ್ತಾಯ್ತಲ್ಲ, 2 power of 4 is 16. ಇದು ಬೈನರಿ ಈಕ್ವಾಲೆಂಟ್ ಅಂದರೆ 16 ಬಂತು. ಸೈನ್ ಬೇಕು. ಇಲ್ಲಿ ನೋಡಿ MSBನಲ್ಲಿ 0 ಇದೆ. ಇಲ್ಲಿಂದನಾದ್ರು ತೊಗೊಳ್ಳಿ ಅಥವಾ ಇಲ್ಲಿಂದನಾದ್ರು ತೊಗೊಳ್ಳಿ, ಎಲ್ಲ 0 0 ಇದೆ. ಸೊ ಹಾಗಾಗಿ ಇದು ಪ್ಲಸ್ 16 ಆಗುತ್ತೆ. ಬಟ್ ಇದು ಮೈನಸ್ 16 ಆಗಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ದ ರಿಸಲ್ಟ್. ಗೊತ್ತಾಯ್ತಲ್ಲ. ಸೊ ರಿಸಲ್ಟಲ್ಲಿಗೆ ಸೊ ಇಲ್ಲಿ 1 ಇದೆಯಲ್ಲ, 1 1 0 0 0 0, ದಿಸ್ ಈಸ್ ಮೈನಸ್ 16 ಆಗುತ್ತೆ. ಇದಿಷ್ಟು 16, ಇದಿಷ್ಟು 16 ಆಯಿತಾ. ಇಲ್ಲಿ 1 ಇದೆಯಲ್ಲ, ದಿಸ್ 1 ಈಸ್ ಸೈನನ್ನು ರೆಪ್ರೆಸೆಂಟ್ ಮಾಡುತ್ತೆ. MSBನಲ್ಲಿ ಬರೆದ್ರೆ 1, ಈ ಎರಡು 1ಅನ್ನು ನೆಗ್ಲೆಕ್ಟ್ ಮಾಡಿದ್ರೆ ಆಯಿತು. ಅದಾಯ್ತಲ್ಲ. ಈ 1 ಇದೆಯಲ್ಲ, ಆ 1 ಕನ್ಸಿಡರ್ ಮಾಡಿದ್ರೆ ಸೊ ದಟ್ ಈಸ್ ಮೈನಸ್ ಆಯಿತು. ಇದಿಷ್ಟು 16 ಆಯಿತು. ಗೊತ್ತಾಯ್ತಲ್ಲ. ಓಕೆ, ಸೊ ಇವಾಗ ಸೊಲ್ಯೂಷನ್ ನೋಡ್ಕೊಳ್ಳಿ. ಬಟ್ ಫಸ್ಟ್ದು ಕ್ವಶನ್ ಇದೆಯಲ್ಲ, ಫಸ್ಟ್ ಕ್ವಶನ್ ಇದು ಬೇರೆ ಚೇಂಜ್ ಮಾಡಿದ್ದಾರೆ ಇಲ್ಲಿ. ಗೊತ್ತಾಯ್ತಲ್ಲ. ಫಸ್ಟ್ ಕ್ವಶನಿಗೆ ಸೊಲ್ಯೂಷನ್ ಇದಲ್ಲ, ಇಲ್ಲಿ ಕ್ವಶನ್ನೇ ಬೇರೆ, ಇಲ್ಲಿ ಬರೆದಿರೋದು ಸೊಲ್ಯೂಷನ್ಸೇ ಬೇರೆ ಕ್ವಶನ್ಸಿಗೆ. ಓಕೆ, ನೆಕ್ಸ್ಟ್ ಸೆಕೆಂಡದಕ್ಕೆ ಕರೆಕ್ಟ್ ಆಗಿದೆ. ಇಲ್ಲಿ 2's ಕಾಂಪ್ಲಿಮೆಂಟ್ ಮೆಥಡ್ ಮಾಡಿರೋದು. ಸೊ ಫಸ್ಟ್ 1 0 1 0 1 0 0 2ದು. ನೆಕ್ಸ್ಟ್ ಒನ್ಸ್ ಕಾಂಪ್ಲಿಮೆಂಟ್ ಮಾಡಿರೋದು, ಇದಕ್ಕೆ ಪ್ಲಸ್ 1 ಆ್ಯಡ್ ಮಾಡಿದ್ರೆ 2's ಕಾಂಪ್ಲಿಮೆಂಟ್ ಬಂತು. ನೆಕ್ಸ್ಟ್ ಫಸ್ಟ್ ನಂಬರ್ ಇದೆಯಲ್ಲ, ಫಸ್ಟ್ ನಂಬರ್ ಜೊತೆಗೆ ಸೆಕೆಂಡನ್ನು 2's ಕಾಂಪ್ಲಿಮೆಂಟ್ ಮಾಡಿರೋದನ್ನು ಆ್ಯಡ್ ಮಾಡಬೇಕು. ಮಾಡಿದರೆ ರಿಸಲ್ಟ್ ಈಸ್ ಇನ್ 2's ಕಾಂಪ್ಲಿಮೆಂಟ್ ಫಾರ್ಮ್. ಸೊ ರಿಸಲ್ಟ್ ಇಲ್ಲಿ ಬಂತಲ್ಲ, ಇದು ಒಂದು ಎಕ್ಸ್ಟ್ರಾ ಆಯಿತು. ಸೊ 1 2 3 1s ಇದೆ, ನೆಕ್ಸ್ಟು 4 zeros ಇದೆ. ರಿಸಲ್ಟ್ ಈಸ್ ಇನ್ 2's ಕಾಂಪ್ಲಿಮೆಂಟ್ ಫಾರ್ಮ್. ಓಕೆ, ಥ್ಯಾಂಕ್ ಯು ಸೋ ಮಚ್.